ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿರುಪಾದಿ ಕೆ ಗೋಮರ್ಸಿ ಅಂತ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ. ಇವತ್ತು ನಾವು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತಾಲೂಕಾ ಪಶು ಆಸ್ಪತ್ರೆ ಮುಂದಿದ್ದೀವಿ. ಮೇಲೆ ನಿಮಗೆ ಬೋರ್ಡ್ ತೋರ್ಸಪ್ಪ. ಮೇಲೆ ನಿಮಗೆ ಕಾಣ್ತಾ ಇದೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವೆ ಇಲಾಖೆಯ ತಾಲೂಕಾ ಪಶು ಆಸ್ಪತ್ರೆ ಮುಂದಿದ್ದೀವಿ. ಕಾರಣ ಅಂತ ಹೇಳಿದ್ರೆ ಸಿಂಧನೂರಿನಲ್ಲಿ ವಿಶೇಷವಾಗಿ ಸಾವಿರಾರು ಕುರಿಗಾಯಿಗಳು ಅವರ ಅಳಲನ್ನ ನಮ್ಮ ಮುಂದೆ ತೋಡಿಕೊಂಡ ಪ್ರಯುಕ್ತ ಅವರಿಗೆ ನ್ಯಾಯ ಕೊಡಿಸಬೇಕು, ಅವರಿಗೆ ಸಿಗಬೇಕಾದಂತ ಸರ್ಕಾರದ ಸೇವೆಗಳು, ಸೌಲಭ್ಯಗಳು, ಯೋಜನೆಗಳನ್ನ ಅವರಿಗೆ ಕೊಡಿಸಬೇಕನ್ನ ಕಾರಣಕ್ಕಾಗಿ ನಾನು ಇವತ್ತು ಲೈವ್ ಮುಖಾಂತರ ಅಧಿಕಾರಿಗಳಿಗೆ ಮಾತಾಡೋಕೆ ಬಂದಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ ಈ ಸಿಂಧನೂರು ಭಾಗದಲ್ಲಿ ವಿಶೇಷವಾಗಿ ಕುರಿಗಳಿಗೆ ಕಾಲು ಮತ್ತು ಬಾಯಿ ರೋಗ, ಮತ್ತೆ ಚಿಕನ್ ಗುನ್ಯ ರೋಗ, ಮತ್ತೆ ಇನ್ನಿತರ ಹಲವು ರೋಗಗಳು ಕುರಿಗಳಿಗೆ ಬರ್ತಾ ಇದಾವೆ. ಕುರಿಯನ್ನೇ ನಂಬಿ ಜೀವನ ಮಾಡುವಂತ ಕುಟುಂಬಗಳು ಇವತ್ತು ಕುರಿಗಳ ಸಾವಿನಿಂದಾಗಿ ಕುಟುಂಬಗಳು ಬೀದಿಗೆ ಬರ್ತಾ ಇದಾವೆ. ಕುರಿಗಳ ಸಾವಿನ ನಿಯಂತ್ರಣಕ್ಕಾಗಿ ಇಲ್ಲಿನ ತಾಲೂಕಾ ಪಶು ವೈದ್ಯಾಧಿಕಾರಿಗಳು ಕುರಿಗಾಯಿಗಳಿಗೆ ನೀಡಬೇಕಾದಂತ ಚಿಕನ್ ಗುನ್ಯದ ಔಷಧಿ ಆಗಲಿ ಅಥವಾ ಮಾತ್ರೆಗಳಾಗ್ಲಿ, ಮಾತ್ರೆ ಅಂದ್ರೆ ಗುಳಿಗೆ, ಆಮೇಲೆ ಕಾಲು ಮತ್ತು ಬಾಯಿಗೆ ಸಂಬಂಧಪಟ್ಟಂತೆ ಸಿಗಬೇಕಾದಂತಹ ಚಿಕಿತ್ಸೆ ಅಥವಾ ಔಷಧಿ ಆಗಲಿ ಅಥವಾ ಯಾವುದೇ ಮಾತ್ರೆ ಅಂದ್ರೆ ಗುಳಿಗೆಗಳಾಗ್ಲಿ ಕೊಡ್ತಾ ಇಲ್ಲ. ಈ ನನಗೇನು ಸುತ್ತಮುತ್ತ ಒಂದು 15 ಜನ ರೈತರಿದ್ದಾರೆ. ಅವರು ಸಾಕಷ್ಟು ಸಾರಿ, ಕೇವಲ ಒಂದು ಸಾರಿ ಅಲ್ಲ, ಸಾಕಷ್ಟು ಸಾರಿ ಇಲ್ಲಿನ ತಾಲೂಕಾ ಪಶು ವೈದ್ಯಾಧಿಕಾರಿಗಳಿಗೆ ಮತ್ತೆ ಇಲ್ಲಿದ್ದಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಬಹಳಷ್ಟು ಸಾರಿ ಕೇಳಿ ಕೈ ಮುಗಿದು ಕಾಲು ಮುಗಿದು ಕೇಳಿಕೊಂಡ್ರು ಕೂಡ ಉಡಾಫೆ ಉತ್ತರ ಕೊಡುವಂತ ಮಟ್ಟಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಮುಂದಾಗ್ತಾ ಇದಾರೆ. ಏನ್ ಉಡಾಫೆ ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲಿ ಔಷಧಿಗಳು ಸಿಗಲ್ಲ, ಇಲ್ಲ ಇಲ್ಲಿ ಗುಳಿಗೆಗಳು ಸಿಗಲ್ಲ, ಇಲ್ಲ ಇಲ್ಲಿ ಚಿಕಿತ್ಸೆ ಕೊಡಲ್ಲ, ನೀವ್ ಏನಾದ್ರೂ ಮಾಡ್ಕೊಳ್ರಿ, ಯಾರಿಗಾದ್ರೂ ಹೇಳ್ರಿ. ಯಾಕೆ ಸ್ವಾಮಿ, ಇದು ಸರ್ಕಾರದ ಕಚೇರಿ ಐತೆ, ಸರ್ಕಾರದಿಂದ ನಮಗೆ ಸೇವೆ ಕೊಡ್ರಿ, ಸೌಲಭ್ಯ ಕೊಡ್ರಿ ಅಂತಂದ್ರೆ ನಾನೇನ್ ಮಾಡ್ಲಿ? ಮೇಲಧಿಕಾರಿಗಳು ನಮಗೆ ಕೊಟ್ಟಿಲ್ಲ, ಸರ್ಕಾರ ಕೊಟ್ಟಿಲ್ಲ ಅಂತೇಳಿ ಈ ನನ್ನ ಏನೋ ಕುರಿಗಾಯಿಗಳ ಆಗಿರ್ತಕ್ಕಂಥ ಬಂಧುಗಳಿದ್ದಾರೆ, ಇವರಿಗೆ ಯಾಮಾರಿಸುವಂತ ಮತ್ತೆ ಉಡಾಫೆ ಉತ್ತರ ಕೊಡುವಂತ ಕೆಲಸವನ್ನ ಇಲ್ಲಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯಾಕೆ ಕಾಲು ಮತ್ತು ಬಾಯಿ ರೋಗಗಳಿಗೆ ಚಿಕಿತ್ಸೆ ಕೊಡ್ತಾ ಇಲ್ಲ, ಯಾಕೆ ಚಿಕನ್ ಗುನ್ಯಗೆ ನೀವು ಔಷಧಿ ಕೊಡ್ತಾ ಇಲ್ಲ ಅಂತೇಳಿ ಮಾನ್ಯ ಪಶು ವೈದ್ಯಾಧಿಕಾರಿಗಳನ್ನ ಭೇಟಿ ಮಾಡಿ ಇವರಿಗೆ ಏನು ಕುರಿಗಾಯಿಗಳಿದ್ದಾರೆ, ಇವರೆಲ್ಲ ಸುಮಾರು 100, 200, 300 ಅಂತೇಳಿ ಇವ್ರದೇ ಆದಂತ ಜೀವನ, ಇವ್ರದೇ ಆದಂತ ಕುಟುಂಬ. ಇವತ್ತು ಕುರಿಗಾಯಿಗಳ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಬಿಸಿಲು, ಮಳೆ, ಗಾಳಿ, ಚಳಿ ಬಂದ್ರು ಕೂಡ ಅವೆಲ್ಲವನ್ನು ಅನುಸರಿಸಿಕೊಂಡು ಆದ್ರೆ ಒಂದು ಆ ಕುರಿಯನ್ನ ಕಾಯುವಂತ ವೃತ್ತಿ ಏನಿದೆ, ಆ ಧರ್ಮ ಏನಿದೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಕುರಿಗಾಯೋರಿಗೆ ಸಿಗಬೇಕಾದಂತ ಸರ್ಕಾರ ಸೌಲಭ್ಯಗಳನ್ನು ಕೊಡುವಂತ ಅಧಿಕಾರಿಗಳು ಇವತ್ತು ಯಾವುದೇ ಕಾರಣಕ್ಕೂ ಸೇವೆ ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಈಗ ತಾಲೂಕಾ ಪಶು ವೈದ್ಯಾಧಿಕಾರಿಗಳನ್ನ ಭೇಟಿ ಮಾಡೋಣ, ಅವ್ರು ಏನು ಉತ್ತರ ಕೊಡ್ತಾರೆ, ಯಾಕೆ ಚಿಕಿತ್ಸೆ ಯಾಕೆ ಔಷಧಿಗಳು ಕೊಡ್ತಾ ಇಲ್ಲ, ಯಾಕೆ ಮಾತ್ರೆಗಳನ್ನ ಗುಳಿಗೆಗಳನ್ನ ಕೊಡ್ತಾ ಇಲ್ಲ, ಯಾಕೆ ಇವರು ಬದುಕು ಕಟ್ಕೊಳ್ಳೋಕೆ ಏನಾದ್ರೂ ಅವ್ರಿಗೆ ಏನಾದ್ರು ತೊಂದರೆ ಐತೆ ಅನ್ನೋದನ್ನ ನೇರವಾಗಿ ಒಂದೊಂದೇ ಮಾತಾಡ್ತಾ ಹೋಗೋಣ, ಬನ್ನಿ. ಎಲ್ಲ ತೋರ್ಸು ಅಣ್ಣ, ಹಿಂಗಿಡಿ ಬೇಡ, ನಿಧಾನಕ್ಕೆ ಬಾ. ಎಲ್ಲ ತಗೋಬೇಕು. ನಿಮ್ಗೆ ಎಲ್ಲಿ ಐಡಿ ಕಾರ್ಡ್ ಮನೆಯಲ್ಲಿ ಇಡಕ್ ಕೊಟ್ಟಿದ್ದಾರಾ, ಸರಿ ಕಚೇರಿಯಲ್ಲಿ ಇಡಕ್ ಕೊಟ್ಟಿದ್ದಾರಾ, ಅಥವಾ ಹಾಕೊಂಡು ಇಲ್ಲಿ ಕಚೇರಿಯಲ್ಲಿ ಬಂದಾಗ ಹಾಕೋಬೇಕಂತ ಐತ ಹಾಕೋಬೇಕೈತೆ? ಯಾಕೆ ಹಾಕೊಂಡಿಲ್ಲ? ಇರ್ಲಿ, ಈಗ ಇವರೆಲ್ಲ ಸುತ್ತಲ್ ಬೇಕಾರಪ್ಪ, ನಿಮ್ಗೆ ಈಗಾಗಲೇ ಸಾಕಷ್ಟು ಸರಿ ಮಾತಾಡಿದ್ದೀನಿ ಬೇರೆ ಬೇರೆ ವಿಚಾರಕ್ಕೆ, ಮತ್ತೆ ಇವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದೀನಿ. ಇವರಿಗೆ ಕುರಿಕಾಯರು ಇವರೆಲ್ಲರೂ ಕೂಡ, ಇವ್ರದ್ದು ಸುಮಾರು 100, 200, 250, 300 ಎಷ್ಟೆಷ್ಟು ಬೇಕೋ ಅವ್ರು ಅಷ್ಟು ಇದಾವೆ. ಇವರಿಗೆ ಈ ಪ್ರಸ್ತುತ ದಿನಮಾನಗಳಲ್ಲಿ ಅವರಿಗೆ ಕುರಿಗಳಿಗೆ ಚಿಕನ್ ಗುನ್ಯ, ಕಾಲು ಮತ್ತು ಬಾಯಿ ರೋಗ ಸಾಕಷ್ಟು ಕಾಡ್ತಾ ಇದೆ. ಅವರಿಗೆ ಸರ್ಕಾರದ ವತಿಯಿಂದ ತಾಲೂಕಾ ಪಶು ವೈದ್ಯಾಧಿಕಾರಿಗಳ ಕಚೇರಿಯಿಂದ ಸಿಗಬೇಕಾದಂತ ಸರ್ಕಾರದ ಸೇವೆಗಳು, ಸೌಲಭ್ಯಗಳು, ಯೋಜನೆಗಳು, ಮತ್ತೆ ಅವರಿಗೆ ಚಿಕಿತ್ಸೆ ಅಥವಾ ಔಷಧಿ ಅಥವಾ ಮಾತ್ರೆ ಸಿಗ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ನಿಮ್ಗೆ ಬಹಳಷ್ಟು ಸರಿ ನಿಮ್ಗೆ ಇವ್ರಿಗೆ ಭೇಟಿಯಾಗಿ ನೀವು ನೋಡೋಣ, ಮಾಡೋಣ, ಸ್ಟಾಕ್ ಇಲ್ಲ, ಔಷಧಿ ಇಲ್ಲ, ಚಿಕಿತ್ಸೆ ಇಲ್ಲ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದೀರಂತೆ. ಇವ್ರೇನ್ ಬದುಕಬೇಕಾ, ಎಣ್ಣೆ ಕುಡಿಸ್ತಾ ಇದ್ದಾರೆ?
ಅಥವಾ ಏನಾದ್ರು ಇದ್ದಂತ ಕುರಿಗಳನ್ನ ಮಾರಿಕೊಂಡು ಎಲ್ಲ ಏನ್ ಬೀದಿಗೆ ಇವ್ರು ಸಂಸಾರ ಬೀದಿಗೆ ತಂದು ಹಾಕ್ಬೇಕಂತ ನಾವು ಮಾತಾಡಿ. ನಾನು ಕೇಳೋ ಪ್ರಶ್ನೆ ಇಷ್ಟೇ, ಈ ಕಾಲ ಬಾಯಿ ಏನು ಚಿಕ್ಕುಗುಣಿ ಅಂತಾರಲ್ಲ, ಚಿಕ್ಕುಗುಣಿ ಅನ್ನೋದು ಹೋಗಿಲ್ಲ. ಅದು ಫುಟ್ರಾಟ್ ಅಂತ ಬರ್ತದೆ ಕಾಲ ಅಂತ. ನೀವು ಅವ್ರು ಮಾತಾಡಲ್ಲ. ನಮ್ಮಲ್ಲಿ ಕಾಲ ಬಾಯಿ ಲಸಿಕೆ ಐತೆ. ಯಾಕೆ ಕೊಡ್ತಾ ಇಲ್ಲ ನಿಮಗೆ? ಕೊಟ್ಟದ್ದು ಯಾರಿಗೆ ಕೇಳಿ ಯಾರಿಗೆ ಕೊಟ್ಟಿರಿ? ತೋರಿಸಿ. ಸರ್ಕಾರಿ ನೌಕರ ನೀವು? ಎಲ್ಲಿ ನಿಮ್ಮ ಐಡಿ ಕಾರ್ಡ್? ಇಲ್ಲಿ ಸರ್ಕಾರಿ ಕಚೇರಿಗೆ ಬಂದಿದ್ರೆ ಯಾವ್ದಾದ್ರು ಒಂದು ಮನೆ ಓಪನಿಂಗ್ ಬಂದಿದ್ರೆ ಐಡಿ ಕಾರ್ಡ್ ಹಾಕಿದ್ರು. ಮತ್ತೆ ಯಾಕೆ ಹಾಕಿಲ್ಲ? ವ್ಯಾಕ್ಸಿನ್ ಅವರಿಗೆ ಕಾಲ್ ಬೇರೆ ಲೋಕಲ್ ಬೇರೆ ಬೇರೆ ಕಡೆ ಡಾಕ್ಟರ್ಸ್ ಅದಾರ, ಎಲ್ಲೆಲ್ಲಿ ಕುರಿಯ ಅವ್ರು ಚೆಕ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಲಸಿಕೆ ಬೇಕಂದ್ರೆ ನಮ್ಮ ಹತ್ರ ಕೊಡ್ಬೋದು. ಹೌದು ಸರ್, ಒಂದು ಯಾವ್ದನ ಅಂದ್ರಿ, ಒಂದು ಯಾವ್ದನ ಹೇಳ್ತೀನಿ, ಅದು ಯಾವ್ದನ ಗುಣಿ ಕೊಟ್ಟು ಹೇಳ್ತೇನೆ. ಅದು ಒಂದೇ ಇಲ್ಲಿ ಕೇಳ್ರಿ, ಇವ್ರ ಮಾತ್ರ ನೀವು ಕೇಳಿದ್ರಿ, ನಮ್ಮ ಮಾತು ನೀವು ಕೇಳಿದ್ರಿ, ನಿಮ್ಮ ಮಾತು ನಾವು ಕೇಳಿದ್ವಿ. ಈಗ ಇವ್ರ ಮಾತು ಒಂದ್ಸಲ ಕೇಳಿ ಸರ್ ದಯವಿಟ್ಟು. ಒಂದೇ ಇದೆ, ಅದೊಂದು ಗುಳಿಗೆ ಮಾಡಿಬಿಟ್ಟು ಕೊಡೋದು. ಯಾವ್ದನ ಎಣ್ಣೆ ಕೊಟ್ಟು ಮಾಡಕ್ಕ, ಯಾವ್ದನ ಇಂಜೆಕ್ಷನ್ ಕೊಡಲ್ಲ, ಇಂಜೆಕ್ಷನ್ ಕೊಡಲ್ಲ. ಯಾಕೆ ಕೊಡಲ್ಲ? ಇಂಜೆಕ್ಷನ್ ಇಲ್ಲಿ ಮಾಡಕ್ಕಷ್ಟೇ, ದವಾಖಾನೆ ಕೊಡಲ್ಲ. ಇಂಜೆಕ್ಷನ್ ಕೊಡ್ತಾ ಇಲ್ಲ. ಇಂಜೆಕ್ಷನ್ಗಳು ಯಾವ್ದು ಕೊಡಲ್ಲ. ಸರ್ಕಾರ ನಿಯಮ ಐತಾ? ನಿಯಮ ಐತಾ? ಅಲ್ಲ ಏ ಒಬ್ಬರು ಮಾತಾಡ್ತಾರೆ. ಅವರು ಹೋಗಿ ನಮ್ಮ ಶಾಪ್ ಹಾಕೋದು ಮಾಡಿಸ್ಬೇಕಾ? ಈಗ ನಿಮ್ ಸ್ಟಾಫ್ನ ಇವತ್ತು ಇವ್ರು ಎಷ್ಟು 4-5 ಸರಿ ಬಂದಾಗ ಯಾರನ್ನ ಕಳಿಸ್ಕೊಟ್ಟಿರಿ? ಈಗ ಒಂದು ಕುರಿ ಆರೋಗ್ಯ ಬಂದು ಮಾಡ್ತಾರೆ ಇಟಿ ಮಾಡಕ್ ಹೋದ್ರೆ ಇಟಿ ಮಾಡಿಸಿದ್ರೆ ಇಟಿ ಕಳಿಸಿ. ಯಾವಾಗ ನಾವು PPR PPR ಕಳಿಸಿ, ಹೌದಾ? ಈಗ HS ಮಾಡಕ್ಕೆ HS ಕಳಿಸ್ಬಿಟ್ಟು ನಾವು ಕಳಿಸಿದ್ರೆ ಸಣ್ಣ ಪುಟ್ಟ ಎಣ್ಣೆ ಒಂದು ಸರಬಾಯಿ ಕೊಟ್ಟಿದೆ, ಒಂದು ಇಂಜೆಕ್ಷನ್ ಟಾನಿಕ್ ಇಲ್ಲ, ಜಂತ್ ಎಣ್ಣಿಲ್ಲ, ಹೇಳ್ರ ಜಂತ್ ಎಣ್ಣಿಲ್ಲ. ನನಗೆ ಗೋಜಿ ಕೊಟ್ಟು ಗಂಡಿ ಪೆಟ್ರೋಲ್ ಕಟ್ಟೆಪೋರೆ, ನೀವು ಅದು ಕೊಟ್ಟಿನಿ ಇದು ಕೊಟ್ಟಿನಿ ಅಂತ ಏನೋ ದಾಖಲೆ ಮಾಡಿದ್ದೀರಾ? ಬರೀ ತೋರಿಸ್ಬೇಕು ಯಾರ್ಯಾರಿಗೆ ಏನೇನು ಇವರೇ ಡಾಕ್ಟರ್ ಬನ್ನಿ, ಇವ್ರು ಏನ್ ಹೇಳ್ತಾರೆ ಕೇಳ್ತಾರೆ. ಏನಪ್ಪ ನಿಮ್ದು? ಮೊನ್ನೆ 400-500 ಕೊಟ್ಟು ಹೊರಗಡೆ ತಂದು ಮಾಡಿ ಅಲ್ಲಿ ಬೇಕಾರಲ್ಲ, ಚೆನ್ನಗೌಡ್ರೆ ಅಲ್ಲಿ ತಂದು ನಾವು ಇವು ರಿಸಿಪ್ಟ್ ತರ್ತಂತ ಹೇಳು, HS ತಂದು. ಈಗ ಆಯ್ತು, ಇವ್ರಿಗೆ ಸಾಯತ್ನಾಗ ನೀರು ಹಾಕ್ತಾರೆ, ಏನೋ ಸಪ್ಪನಲ್ಲಿ ನೀರು ಹಾಕ್ತಾರೆ. ಶೆಡ್ಯೂಲ್ ಇರ್ಲಿ, ಸರ್ಕಾರಕ್ಕೆ ಅವ್ನು ಯಾವನಾದ್ರು ಇದಾನೆ, ಸರ್ಕಾರದ ಮುಖ್ಯಸ್ಥ DD ಅವ್ನು ಇವನು, ಅವನಿಗೆ ಗೊತ್ತಾಗ್ಲಿ ಸಾಯತ್ನಾಗ ನೀರು ಕೊಡ್ತೀರಾ ನೀವು ಸಪ್ಪನಲ್ಲಿ ನೀರು ಕೊಡ್ತೀರ ಅಂತ ಅವ್ರಿಗೆ ಕೇಳಿ. ಪುಣ್ಯ DD ನಂಬರ್ ಕೊಡಿ, ಕೇಳ್ತ ನಾನು ಕೊಡು. PPR ಆ ಶೆಡ್ಯೂಲ್ ಪ್ರಕಾರ ಬರಕ್ ಕೇಳ್ರಿ, ಇಲ್ಲಿ ಯಾಕೆ ಸೈನ್ ಮಾಡಿಲ್ಲ? ಅಲ್ಲ ಈಗ ಬರ್ಲಿ, ಈಗ ಅಲ್ಲಿ ಹಾಕೋದು ಮತ್ತೆ ಇಲ್ಲ, ಇಲ್ಲಿ ಬುಕ್ಸ್ ಇಲ್ಲ ನೋಡ್ರಿ ಸರ್ ಚೆನ್ನಗೌಡ್ರೆ, ನಮ್ಮ ಕುರಿಗಾಯಿಗಳಿಗೆ ಸಿಂಧನೂರು ತಾಲೂಕಿನ ಇವ್ರಂತಲ್ಲ ಯಾರೇ ಕುರಿಗಾಯಿಗಳು ಬಂದು ಬಂದ್ರೆ ನಾವು ವ್ಯಾಕ್ಸಿನ್ ಓದೋದು ಎಲ್ಲ ಇಲ್ಲಿಂದ ಯಾವ ಇವ್ರ ಹೆಸರೇನು ನೋಡು. ಅಲ್ಲ ನೀವು ನೋಡ್ಕೊಂಡು ಹೋಗ್ಬಿಡ್ತಾರೆ. ಬೇಡ, ನಿಮ್ದು ಅಲ್ಲ ಅವ್ರು ಎಷ್ಟು ಮಂದಿ ಬಂದಿರ್ತಾರೆ ಆಯ್ತಾ ನೋಡಿ. ಈಗ ಸೇಮ್ ಮಾಡಿಸಿದಾರೆ ಕೊಟ್ಟಾರೆ. ಯಾವಾಗ ಕೊಟ್ರಿ? ಯಾವ ಡೇಟ್ ಅದು? ಡೇಟ್ ಹಾಕಿ ಯಾವುದು? ಇಲ್ಲ, ಹಿಂದಿನ ಡಾಕ್ಟರ್ ಇಲ್ಲಿ 1/7/25 ಅವಾಗ 25 ಅಲ್ಲ 25 ಈಗ ಮನುಷ್ಯನಿಗೆ
15 ಬಿಟ್ಟು ವಾರಕ್ಕೆ ಒಂದ್ಸರಿ ರೋಗ ಬರ್ತವೆ. ನೀವು 2025 ಹೆಂಗೆ ವರ್ಷ ಬಿಟ್ಟು ವರ್ಷ ಬರ್ತಾವ ರೋಗಗಳು? ಅದೇ ನಾನು ಹೇಳ್ತಾ ಇದ್ದೀನಿ, ನೀವು ಕೊಟ್ಟಿದ್ದೀರಿ ವರ್ಷ ಬಿಟ್ಟು ಈಗ ಬಂದಾರಲ್ಲ ಮತ್ತೆ ವಾರದಿಂದ ನಾವು ಬಂದ್ರೆ ವರ್ಷಕ್ಕೆ ಮಾಡ್ತೀವಿ, ವರ್ಷಕ್ಕೆ ಕೊಡ್ತೀವಿ. ಅಲ್ಲ ಸ್ವಾಮಿ, ಆಯ್ತು ವರ್ಷಕ್ಕೆ ಬರ್ತಾವಲ್ಲ, ವರ್ಷಕ್ಕೆ ಕೊಡ್ತಾರಲ್ಲ. ಇವ್ರು ಏನಾದ್ರು ವಿಶೇಷವಾಗಿ ಚೂಜಿ ಮಾಡ್ಕೊಂಡ್ ಬಂದಾರ? ಅವ್ರಿಗೆ ರೋಗ ಚೂಜಿ ಮಾಡ್ಯಾರ ಇವರು? ಏನಪ್ಪ ರೋಗ ಬರ್ಲಿ ಅಂತ ಈಗ ನೋಡಿ ಸರ್, ಈಗ ಆಯ್ತು ಇನ್ನೊಂದು, ನಿಮ್ಮ ಇನ್ಸ್ಪೆಕ್ಟರ್ನಾಗಲೇ ಅಥವಾ ನೀವಾಗಲಿ ಇವ್ರು ಯಾವ್ಯಾವ ರೋಗಗಳು ಬಂದಿದಾವ ಅಂತ ಕುರಿ ಹೇಳ್ತಾ ಇದಾರಲ್ಲ, ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಭೇಟಿ ಕೊಟ್ಟು ನಿಜವಾಗ್ಲೂ ಹೇಳ್ತಾ ಇದ್ದಾರೆ ರೋಗ ನಿಜವಾಗ್ಲೂ ಬಂದೈತೆ. ಅದು ತಾತ್ಕಾಲಿಕವಾಗಿ ಆಂಟಿಬಯೋಟಿಕ್ ಮಾಡ್ಬೇಕು, ವ್ಯಾಕ್ಸಿನ್ ಮಾಡ್ತೀವಿ. ಯಾವ್ದಾರು ಒಂದು ಸ್ಟಾಕ್ ಬಿದ್ದಿದ್ದು ಯಾವ್ದಾರು ಒಂದು ಒಂದು ಕಾಯಿಲೆ ಕೊಟ್ಟು ಒಂದು ಕುರಿ ಬಂದ್ರು ಅಂತ ಹೇಳ್ರ ಇಲಾಖೆ ವತಿಯಿಂದ ಹೇಳ್ರ ಸೂಜಿ ಮಾಡಿದಾಗ ಬಾತ್ರಪ್ಪ ಅಂತಂದ್ರೆ ಬಾವು ಬಂದ್ರೆ ನೋವು ಬಂದ್ರೆ ನಾವು ಹೊಣೆಗಾರಲ್ಲ ಅಂತ ಹೇಳ್ತಾರೆ. ಮರಿಗೆಲ್ಲ ಕುರಿಗೆ ಅವ್ರು ಕೇಳಿದ್ರು ತೋರಿಸ್ಬನ್ನಿ ಯಾವ್ಯಾವ ಒಬ್ರು ಹೋಗ್ಬೇಕು ತೋರ್ಸಲ್ಲ, ಒಬ್ರಂತಲ್ಲ ಈಗ ಫೈನಲ್ ಆಗಿ ಹೇಳ್ರಿ ಇವ್ರದ್ದು ಸಮಸ್ಯೆಗೆ ಏನ್ ಪರಿಹಾರ ಕೊಡ್ತೀರಿ? ವ್ಯಾಕ್ಸಿನ್ ಮಾಡಿ ನೋಡಿ ಬರ್ತಾರೆ. ಈಗ ನಿಮ್ಗೆ ಎಲ್ಲೆಲ್ಲಿ ಕುರಿ ಲಿಸ್ಟ್ ಬರೀ ಇನ್ಸ್ಪೆಕ್ಟರ್ ಇದ್ದಾರೆ ನಿಮ್ಮ ಸಿನ್ನೂರು ವ್ಯಾಪ್ತಿಯಲ್ಲಿದ್ರೆ ಯಾವ್ಯಾವ ಇದಾವೆ ಇವ್ರಿಗೆ ಹೆಸರು ಬರೀರಿ, ಇವತ್ತು ನಾಳೆ ಬರ್ತಾರೆ. ಒಂದು ಕುರಿ ಯಾವ ರೋಗ ಬಂದೈತೆ, ಅದಕ್ಕೆ ಏನು ಔಷಧಿ, ಆಮೇಲೆ ಔಷಧಿ ಇಲ್ಲ ಅನ್ನಂಗಿಲ್ಲ ಮತ್ತೆ ಕುರಿ ಹತ್ರ ಹೋದ್ರಿ ಒಂದು ರೋಗ ಬಂದೈತೆ ಬಂದೈತೆ ಅಂತ ಹೇಳ್ರಿ, ಅವ್ರಿಗೆ ಈ ರೋಗಕ್ಕೆ ನಮ್ಮ ಹತ್ರ ಔಷಧಿ ಇಲ್ಲಪ್ಪ ಅಂತ ಹೇಳಂಗಿಲ್ಲ ನೀವು. ಕುರಿಯೆಲ್ಲ ಸತ್ತವಾಗಿ ಇಟ್ಟು ಎಲ್ಲ ಹಳೆ ಹೋಗಿ ಆಮೇಲೆ ಏನಿದೆ 1-2 ಅಥವಾ 5-10 ಮಾಡಿರ್ತಾರೆ ಅಂದ್ರೆ ಎಲ್ಲ ಕಲೆಗೆ ರೋಗ ಬಂದಿರೋದು ಅದನ್ನ ಹೇಳ್ತಾ ಇದ್ದಾರೆ. ಈಗ ಸಿನ್ನೂರು ಏನೇ ಇದ್ರೆ ಬರ್ತಾರೆ, ನಾವು ಈಗ ನಿಮ್ಮ ಈಗ ಎಲ್ಲೆಲ್ಲಿ ಆಸ್ಪತ್ರೆಗಳಿದೆ, ಹೊಸ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಹೋದ ಬಾದಿರ್ಲಿ ಇದೆ, ಅಲಂದೂರ್ ಇದೆ, ಜವಳಗೇರಿ ಇದೆ, ರಾಗಿಪುರ ಇದೆ, ಮಾಡ್ತಿರೋರು ಐತಿ. ಈಗ ಅವ್ರವ್ರ ಲಿಮಿಟ್ ಮಾಹಿತಿ ಕೊಡಿ. ಈ ತರ ಯಾರಾದ್ರೂ ಕುರಿ ಗಾಯಗಳು ಕಾಲು ಬಾಯಿ ರೋಗದ್ದು ಬಂತಪ್ಪ ಅಂತಂದ್ರೆ ನೀವು ಖಂಡಿತವಾಗಿ ಭೇಟಿ ಕೊಡಿ. ಎಲ್ಲಿ ಕುರಿ ಯಾರೇ ಏನಾರ ಕುರಿಯದವಲ್ಲ ಆ ದವಾಖಾನಿಗೆ ಬೆಟ್ಟ ಇರ್ತಾರೆ, ಅವ್ರು ಏನಾದ್ರು ನೀವು ಕೂಡ ಈಗ ಸಿನ್ನೂರು ಇಲ್ಲಿ ಬರ್ರಿ, ನೀವು ಹೇಳಿ ಸರ್, ನೀವು ಎಲ್ಲ ನಿಮ್ಮ ಯಾರೇ ಕುರಿಗಾಯಿಗಳು ಬಂದ್ರು, ಔಷಧಿಗಳಿಗೆ ಕೇಳಕ್ ಬಂದ್ರೆ, ಚಿಕಿತ್ಸೆಗೆ ಮಾತ್ರೆ ಕೇಳಕ್ ಬಂದ್ರೆ ದಯವಿಟ್ಟು ಕೊಡಿ ಅಂತ ಹೇಳಿ ವಿಸಿಟ್ ಮಾಡಿ ಅಂತ ಹೇಳಿ. ಮತ್ತೆ ಈಗ ಅವ್ರು ಏನ್ ಮಾಡ್ತಾರೆ, ಇವ್ರು ಹೇಳಕ್ ಅಂದ್ರೆ ನೀವು ಅಲ್ಲಿ ಹೋರ್ ಅಂತಾರೆ. ಅವ್ರಿಗೆ ಔಷಧಿ ಕೊಟ್ಟಿಲ್ವ ನೀವು? ಸಾಗಾಣಿಕೆ ಮಾಡಿರ್ತಾರಲ್ಲ, ಇವ್ರು ಹಂಗೆ ಮಾಡ್ಬಿಡ್ತಾರೆ, ಅದೇ ಸಮಸ್ಯೆ. ಈ ಲಿಮಿಟ್ ಅವ್ರು ಬನ್ನಿ ಈ ಸುಕ್ಕಲ್ಪಟ್ಟಿ ಪರಿಹಾರ ಬಾಗಿಲಾಗಿದ್ರೆ ತೋರ್ಸ್ರಿ ಹಾಸ್ಪಿಟ್ಲಿಗೆ ಹೋಗಿ ಇದು
ರಾಜ್ಯದ ಜನ ನೋಡ್ತಾ ಇದ್ದಾರೆ. ಯಾರು ಬರ್ತಾರೆ ಕಡೆಗೆ ಹೋಗಿ ಈ ಮೂಲಕ ಯಾರಾದ್ರೂ ಕುರಿಗಾಯಿಗಳು ನೋಡ್ತಾ ಇದ್ರೆ ನಮ್ಮ ಶರಣೆಗೌಡ ತಾಲೂಕಾ ಪಶು ವೈದ್ಯಾಧಿಕಾರಿಗಳು ಮಾಹಿತಿ ಕೊಡ್ತೀವಿ. ಈ ಲೈವ್ ನೋಡ್ತಾ ಇರ್ತಕ್ಕಂಥವ್ರು ಯಾರಾದ್ರೂ ನಮ್ಮ ಕುರಿಗಾಯಿಗಳು ಸಿಂಧನೂರಿನ ಕುರಿಗಾಯಿಗಳು ಯಾರಾದ್ರೂ ಇದ್ರೆ ದಯವಿಟ್ಟು ಮಾಹಿತಿ ನಮ್ಮ ತಾಲೂಕಾ ಪಶು ವೈದ್ಯಾಧಿಕಾರಿಗಳಾದಂತಹ ಶ್ರೀ ಶರಣೇಗೌಡರು ಮಾಹಿತಿ ಕೊಟ್ಟಿದ್ದಾರೆ. ಕುರಿಗಳಿಗೆ ಕಾಲುಬಾಯಿ ಮತ್ತೆ ಏನದು ಇವರು ಆಡು ಭಾಷೆ ಚಿಕನ್ ಗುನ್ಯ ಅಂತ ಹೇಳ್ತಾ ಇದ್ರೆ ಇವ್ರದ್ದು ಬೇರೆ ಇದೆ ಹೆಸರು ಏನಿದೆ ಫುಡ್ ರಾಟ್ ಅಂತೇಳಿ ಅಂತ ಏನಾದ್ರು ರೋಗಗಳು ಬಂದಲ್ಲಿ ಆಯಾ ಆಸ್ಪತ್ರೆ ಈಗ ಜವಳಗೇರಿಯಲ್ಲಿದೆ, ಅಲನೂರಲ್ಲಿದೆ, ಬಾಗಲಲ್ಲಿದೆ, ಬಾಗಲಪುರಲ್ಲಿದೆ, ಸಾಲ್ಗೂರಲ್ಲಿದೆ, ಮಾಡ್ಸೂರಲ್ಲಿದೆ, ಬಗಡದಿನಲ್ಲಿದೆ. ಆಯಾ ವ್ಯಾಪ್ತಿಯಲ್ಲಿ ಪಶು ಆಸ್ಪತ್ರೆಗಳಿದಾವೆ. ದಯವಿಟ್ಟು ಅಲ್ಲಿ ಹೋಗಿ ಡಾಕ್ಟರ್ಗಳು ಇರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿ ಅವ್ರು ನೇರವಾಗಿ ಬಂದು ನಿಮ್ಮ ಎಲ್ಲಿ ಕುರಿ ಇರ್ತವೆ ಅಲ್ಲಿಗೆ ಬರ್ತಾರೆ. ಆ ರೋಗಕ್ಕೆ ಇವರೇನೆ ಚೆಕ್ ಮಾಡ್ತಾರೆ ಯಾವ ರೋಗ ಬಂದಿದೆ ಅಂತೆಲ್ಲ ಅದಕ್ಕೆ ಔಷಧಿ ಕೂಡ ಕೊಡ್ತೀನಿ. ಅದು 10 ಇರಲಿ 20 ಇರಲಿ ಅಷ್ಟು ಮಾಡಿದ್ರೆ ಈಗ ಇವರೆಲ್ಲ ಬರ್ತಾರೆ. ಆಯಾ ವ್ಯಾಪ್ತಿಯಲ್ಲಿ ಎಲ್ಲಿದೆ ಕುರಿ ನೀವು ಸಾಧ್ಯ ಆದ್ರೆ ಇವತ್ತೇ ಹೋಗಿ. ಶರಣೇಗೌಡ್ರೆ ಟೈಮ್ ಮುಗಿದಿದೆ, ಈಗ ಲಿಮಿಟ್ ಮೀರೋಗಿದೆ. ಕುರಿಗಳು 4-5 ಮಾಹಿತಿ ಕೊಡಿ. ಒಂದಿನ ಹೋಗ್ಬಿಟ್ರೆ ಎಲ್ಲ ಕುರಿಗಳು ಒಂದೇ ಸಿಗ್ತಾವ. ಲಿಸ್ಟ್ ಮಾಡಿ ಇವತ್ತು ನಾಳೆ ಹೋಗಿ ಆ ಏನೇನ್ ರೋಗ ಇದೆ ಸಾಧ್ಯ ಆದ್ರೆ ಅವ್ರನ್ನ ಇಲ್ಲಿ ಕರೆಸಿ ಅವರೇ ಮಾಡ್ಕೊಂತಾರಂದ್ರೆ ಅವರೇ ಮಾಡ್ಕೊಳ್ಳಿ. ಇಲ್ಲಪ್ಪ ಅದು ಸೂಕ್ಷ್ಮವಾಗಿ ನಾವು ಇಂಜೆಕ್ಷನ್ ಮಾಡ್ಬೇಕಂತಂದ್ರೆ ನೀವೇ ಹೋಗಿ ಆಯಾ ಕುರಿಗೆ ಈಗಿನ ಹಾಸ್ಪಿಟಲ್ ಟ್ರೈನಿಂಗ್ ಇರ್ತದೆ ಅವರು ಮಾಡ್ತು ಕೊಡೋದು. ಅವ್ರೇನೆಲ್ಲ ಕುರುಗಳು ಸಮಸ್ಯೆ ಎಲ್ಲ ಒಂದೇ ಮೇಲೆ ಮಾಡಿದಾರ ಹಂಗಾಗಿ ಅವ್ರ 3 ಬಾರಿ ಜಲ್ಲಿ ಕಮ್ಮಿ ಆಗ್ತದೆ. ಅವ್ರು ತಿಳಿಯಾಗಿಲ್ಲ ಎಲ್ಲ ನೀವು ಹೇಳಿದ್ರಲ್ಲ ನೀವು ಕೇಳಿ ಅವ್ರು ಮಾಡ್ತಾ ಮಾಡ್ಬಿಡ್ರಿ. ಅವ್ರ ಕುರಿಗೆ ಲಾಸ್ ಆದ್ರೆ ಹೋಗ್ಲಿ ಒಂದೇ ಹೇಳ್ತಾರೆ ಎಷ್ಟು ಕೊಡ್ಬೇಕು. ಮತ್ತೆ ಅದಕ್ಕೆ ಬೇಡ ಏನಾಯ್ತು ಮತ್ತೆ ಇವ್ರದ್ದೇನಪ್ಪ ಅಂದ್ರೆ ಇನ್ನೊಂದು ಪಾಯಿಂಟ್ ಇನ್ನೊಂದೇನು ಅದಕ್ಕೇನಾದ್ರೂ ಮತ್ತೆ ಸೋಲಿಂಗ್ ಆಯ್ತು ಅಥವಾ ಪ್ರಾಬ್ಲಮ್ ಆಯ್ತು ಮತ್ತೆ ನಿಮಗೆ ಡಾಕ್ಟರ್ ಬಂದ ಅವರೇ ಹೊಸ ಎಲ್ಲರ ಸಮಸ್ಯೆ ಎಲ್ಲ ನೀವು ಇನ್ನೊಂದು ಈಗ ಇಲ್ಲಿ ಏನೆಲ್ಲ ಔಷಧಿಗಳ ಕೊರತೆ ಇದೆ ಈ ಯಾವ ಕುರಿಗಳಿಗಾಗ್ಲಿ, ದನಗಳಿಗಾಗ್ಲಿ, ಬೆಕ್ಕಿಗಾಗ್ಲಿ, ನಾಯಿಗಾಗ್ಲಿ ಏನೆಲ್ಲ ಔಷಧಿಗಳು ಇನ್ನೂ ನಿಮ್ಮ ಕಚೇರಿಯಿಂದ ಕೊರತೆ ಇದೆ, ನೇರವಾಗಿ ದಯವಿಟ್ಟು ಲೆಟರ್ ಮಾಡಿ, ನಿಮ್ಮ ಡಿಡಿಗೆ ಮಾಡಿ, ರಾಜ್ಯ ಸರ್ಕಾರಕ್ಕೆ ಮಾಡಿ, ಇಲ್ಲಿನ ಯಾರೆಲ್ಲ ಅಧಿಕಾರಿಗಳಿದೆ ಅವ್ರಿಗೆ ಮಾಡಿ. ಯಾವುದೇ ಕೊರತೆ ಇರಬಾರ್ದು ಇಲ್ಲಿ. ಅಲ್ಲಿ ಏನ್ ಬಂದು ಎಲ್ಲ ಎಲ್ಲ ನಿಮಗೆ ಕಚೇರಿ ಕೊಟ್ಟಿದ್ದೀವಿ, ನಿಮಗೆ ಒಳ್ಳೆ ಒಳ್ಳೆ ರೂಮ್ ಕೊಟ್ಟಿದ್ದೀವಿ, ಒಳ್ಳೆ ಕಾರ್. ನಿಮ್ ಕಾರ್ ಆಯ್ತಾ ಸರ್ಕಾರದ ಕಚೇರಿ ಇರ್ಬೇಕಲ್ಲ ನಿಮ್ಗೆ? ಅದೇ ಅದೇ ನಿಮ್ ಸರ್ಕಾರ ತಾನೇ ಅದು ಕೊಟ್ಟಿದ್ದೀವಿ. ನಿಮ್ಗೆ ಒಳ್ಳೆ AC ರೂಮ್ ಕೊಟ್ಟಿದ್ದೀವಿ, ಫ್ಯಾನ್ ಕೊಟ್ಟಿದ್ದೀವಿ, ಟೇಬಲ್ ಕೊಟ್ಟಿದ್ದೀವಿ. ತಿಂಗಳ 50 ನಿಮಗೆ ಸಾಕ್ರಿ. ಅಲ್ಲ ಬಿಟ್ಟು ಸರ್ ಅದಕ್ಕೆ ಎಕ್ವಿಪ್ಮೆಂಟ್ ಇಲ್ಲ ಅಂತಾರೆ, ಏನೋ ಪಿನ್ ಹಾಕೋದಿಲ್ಲ ಅಂತಾರೆ ಸರ್. ಅವ್ರು ಏನಿಲ್ಲ ನೀವೇ ಅಂದ್ರಿ ಬೆದರ್ ಹಾಕ್ಬೇಕು ಸರ್. ಅದು ಇಲ್ಲಿ ತಾಲೂಕಿದೆ, ಇಲ್ಲಿ ಸುತ್ತಮುತ್ತ ಹಳ್ಳಿದಲ್ಲಿ ಯಾರು ಸರ್ ಪ್ಲೇಟಿಂಗು ಪಿನ್ನಿಂಗು ಸರ್ಜನ್ ಯಾರು ಮಾಡ್ಬೇಕು ಸರ್? ಮಾಡ್ಬೇಕ್ರಿ ಸರ್. ಯಾವುದೇ ಒಂದು ಹಳ್ಳಿಯಲ್ಲಿ ಆಸ್ಪತ್ರೆ ಅಂದ್ರೆ ಇಲ್ಲ, ಆದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಅದ್ರ ಇರ್ಬೇಕಲ್ಲ ಸಮಯ. ಪಿನ್ನಿಂಗ್ ಪ್ಲೇಟಿಂಗ್ ಈಗ ತಾಲೂಕು ಆಸ್ಪತ್ರೆ ಆಪರೇಷನ್ ಇರ್ಬೇಕಂತ ಐತಾ ಇಲ್ಲ ನಿಮ್ ಜವಾಬ್ದಾರಿ ಸರ್. ಡಾಕ್ಟರ್ ಮಾಡ್ತಾರೆ ಬಾಲಿಕಲ್ಲಿ ರಾಯಚೂರು ಸರ್, ರಾಯಚೂರು ಗೌರ್ಮೆಂಟ್. ನೀವು ಹೇಳ್ತಾರೆ ಇವ್ರು ಹೆಚ್ಚು ಕಡಿಮೆ ನೀವು ಪ್ರೈವೇಟ್ ಹೋರಪ್ಪ. ಅಲ್ಲ ಸರ್, ಅದೆಲ್ಲ ರಾಯಚೂರು ಐತೆ. ಗೌರ್ಮೆಂಟ್ ಎದಕ್ಕೈತ್ರಿ? ಒಂದು ನಾಯಿಗೆ, ಒಂದು ಬೆಕ್ಕಿಗೆ, ಒಂದು ಕುರಿಗೆ, ರೈತರಿಗೆ ಕಂಡು ಬರುತ್ತೆ ಸಾಯ್ತಾರೆ ಸರ್ ಇವರೆಲ್ಲ. ಮಾರಿಂದ ಬಂದಿವಣ ಈಗ ಕಾರ್ಯಕ್ರಮ ಡಿ ನಂಬರ್ ಹೇಳ್ಬೋದು. 9977 ನಂದು ಕರೆನ್ಸಿ ಇದ್ರಾಗಿಲ್ಲ, ಆ ನಂಬರ್ ಆಗೈತೆ. ನೀವು ಫೋನ್ ಕೊಡೋದು ಮಾತಾಡೋದು ನಿಮ್ಮ ಮುಂದೆ. 9977 91 375
ಹೇಳಿ ಸರ್ ಆಯ್ತು ಸರ್ ಮೇಡಮ್ ಸರ್ ಇಲ್ಲಿ 2 ಕೋಟಿ ಡಾಕ್ಟರ್ ಖಾಲಿ ಇದೆ ನೋಡಿ ಸರ್ ನಾವು ಮೀಟಿಂಗ್ ಮಾಡಬೇಕು 2 ಕೋಟಿ ಡಾಕ್ಟರ್ ಅಲ್ಲ ನಿಮ್ಮ ಮಿನಿಸ್ಟರ್ ಯಾರಿದ್ದಾರೆ ಈಗ ಪಶು ವೈದ್ಯಕೀಯ ವೆಂಕಟೇಶ್ ಮಾನ್ಯ ವೆಂಕಟೇಶ್ವರ ಅವರು ಪಿರಿಯಾಪಟ್ಟಣ ತಾಲೂಕು ಹೌದು ಮಾನ್ಯ ಪಿರಿಯಾಪಟ್ಟಣದ ಪಶು ವೈದ್ಯಕೀಯ ಸೆಕೆಂಡ್ ಸರ್ ಅವ್ರು ಏನಾದ್ರು ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಸರ್ ರಿಕಮೆಂಡ್ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಸರ್ ಅದನ್ನ ಸುಮ್ಮನೆ ಕರ್ಕೊಂಡು ಹೋಗ್ಬೇಕು ಸರ್ ಅಲ್ಲಿಂದ ದೂರ ಬಂದಿರಿ ನಾವು ಬಹಳಷ್ಟು ಮಾಡ್ತಾರೆ ವಿಚಾರ ಮಾಡೋದು ಮಾಡ್ತಾರೆ. ನೀವು ಸಮಾಧಾನ ಮಾಡುವಂಥದ್ದು ಮಾಡ್ಬೇಡಿ ಸರ್. ಅಲ್ಲ ಸರ್, ನೋಡೋಣ ನಾಳೆ ಮಾಡ್ತಾರೆ, ನಾಳೆ ಬರುತ್ತೆ, ನಾಳೆ ಸರ್ ನಮಸ್ಕಾರ ಸರ್, ನಮಸ್ತೆ ಸರ್. ಪಶು ವೈದ್ಯಕೀಯ ಇಲಾಖೆ ಡಿ ಸರ. ನಾನು ನಿರ್ಪಾದಿಕೆ ಗೋಮರ್ಶಿ ಅಂತ ಸರ್, KRS ಪಾರ್ಟಿಯಿಂದ. ನಾವಿವತ್ತು ಪಶು ವೈದ್ಯಕೀಯ ಆಸ್ಪತ್ರೆ ಸಿಂಧನೂರಿಗೆ ಬಂದಿದ್ದೀವಿ. ಇಲ್ಲಿ ಕುರಿಗಾಯಿಗಳಿಗೆ ಸಿಗಬೇಕಾದಂತ ಸರ್ಕಾರದ ಯಾವುದೇ ಸೇವೆಗಳು, ಸೌಲಭ್ಯಗಳು, ಔಷಧಿಗಳು ಮತ್ತೆ ಚಿಕಿತ್ಸೆಗಳು ಸರಿಯಾದ ಸಮಯಕ್ಕೆ ಸರಿಯಾದ ವೇಳೆಗೆ ಸಿಗ್ತಾ ಇಲ್ಲ ಅಂತೇಳಿ ಸಿಂಧನೂರು ಸರ್, ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ರೈತರಲ್ಲ ಕುರಿಕಾಯರು ಮಾತಾಡ್ತಾರೆ. ಅವರು ನೀವು ಹೇಳ್ತಾ ಇದ್ರಿ ಕೊಡ್ತಾ ಇದ್ರಿ ಅಂತೇಳಿ, ಆದ್ರೆ ಇಲ್ಲಿ ಸರಿಯಾದಂತಹ ಚಿಕಿತ್ಸೆಗಳು ಇಲ್ಲಿ ಬಂದಿದ್ದಾರೆ. ಈಗ ಕುರಿಕಾಯರು ಬಂದಿದ್ದಾರೆ. ನಮ್ದು ಇವ್ರದ್ದು ಪೋತ್ನಾಳ ಸರ್, ಫೋನ್ ಬೇರೆ, ಮಾಲೀಕರು ಬೇರೆಯವರು. ಅವರು ಪೋತ್ನಾಳಿಂದ ಇಲ್ಲಿ ಬಂದಿದ್ದಾರೆ. ಏನು ನಾಯಿ ವಿಚಾರಕ್ಕೆ ಬಂದಿದ್ದಾರೆ. ಅಲ್ಲಿ ಇಕ್ವಿಪ್ಮೆಂಟ್ಸ್ ಅಂತ ಇಲ್ಲ ಅಂತ ಹೇಳ್ತಾ ಇದಾರೆ. ಅಂತ ಪಿನ್ ಇಲ್ಲ, ಏನ್ ಸಿರಿಂಜ್ ಅದು ಇದು ಫ್ರಾಕ್ಚರ್ ಆಗಿ ಬೋನ್ ಹೊರಗೆ ಬಂದತ್ತೆ. ಅವ್ರು ಪಿನ್ನಿಂಗು ಪ್ಲೇಟಿಂಗು ಮಾಡಂತಾರೆ ಸರ್. ಕುರಿಗಳಿಗೆ ಏನಂತ ಸರ್, ಈಗ ಕೂಟಾಟದಕ್ಕೆ ಇದು ಆಂಟಿಬಯೋಟಿಕ್ಸ್ ಅವೆಲ್ಲ ಅವ್ರು ಕೈಯಾಗ ಕೊಡಂತಾರೆ. ವ್ಯಾಕ್ಸಿನ್ ಇಂಜೆಕ್ಷನ್ಗಳು ಅವರೆಲ್ಲ ನಾವು ಹೋಗಿ ನೋಡ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಸರ್. ನೀವು ಬನ್ನಿ ಮಾಡಕ್ಕೆ ಯಾಕಿಲ್ಲ ಈಗ ಸ್ಮಾಲ್ ಅನಿಮಲ್ ಅವ್ರು ಆಪರೇಷನ್ ಮಾಡ್ರೆ ಹಿಂಗಂತ ಅಂತಾರೆ ಸರ್. ನಾವು ಸುಚಾರ ಹಾಕಿ ಅದು ಇದು ಮಾಡೀವಿ ಸರ್ ಅಷ್ಟೇ. ಹಾಂ, ಅದು ಸ್ಟ್ರೇಟ್ ಆಗು. ನೋಡಿ ಸರ್, ಈಗ ನೀವು ಡಿ ಆಗಿದ್ದೀರಿ, ರಾಯಚೂರಲ್ಲಿ ಇಲ್ಲ ಅಂತ ಎಷ್ಟು ಏನದು ಹೇಳ್ತಾ ಇದ್ರಿ. ಇದು ಇಲಾಖೆ, ನಿಮ್ ಇಲಾಖೆ ಏನಿದೆ, ಪಶು ಇಲಾಖೆ, ಈಗ ಡಿಸ್ಟಿಕ್ ಲೆವೆಲ್ ಅಲ್ಲಿನೇ, ತಾಲೂಕ್ ಲೆವೆಲ್ ಅಲ್ಲಿ ಈ ತರ ಸಮಸ್ಯೆಗಳಿದ್ದಾಗ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಸಿಂಧನೂರಿನಲ್ಲಿ ವಿಶೇಷವಾಗಿ 1 ಲಕ್ಷದ ಎಷ್ಟಿದೆ ಸರ್ ಕುರಿ? 1,50,000 ಕುರಿಗಳಿದ್ದಾವೆ. ಅವುಗಳನ್ನ ನಂಬಿ ಎಷ್ಟೋ ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ. ಈ ತರ ರೋಗಗಳು ಬಂದಾಗ ಔಷಧಿಗಳಾಗಲಿ, ಚಿಕಿತ್ಸೆಗಳಾಗಲಿ ಸರಿಯಾದ ಸಮಯಕ್ಕೆ ನಿಮ್ಮ ಇಲಾಖೆಯಿಂದ ಒದಗಿಸುವಂತ ವ್ಯವಸ್ಥೆ ಆಗಬೇಕು ಅಂತೇಳಿ ನಾವು ತಾಲೂಕು ಪಶು ವೈದ್ಯಾಧಿಕಾರಿಗಳಲ್ಲಿ ವಿನಂತಿ ಮಾಡಿದ್ದೀವಿ. ನಿಮ್ಮಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೀವಿ. ಏನ್ ಔಷಧಿ ಸಿಕ್ಕಿಲ್ಲ. ಅದು ಪಿನ್ನಿಂದ ಬಿಡೋಣ ಸರ್, ಅದು ನಿಮ್ಮ ಮತ್ತೆ ಸರ್. ಕುರಿಗಳಿಗೆ ಈಗ ವ್ಯಾಕ್ಸಿನ್ PPR ವರ್ಷಕ್ಕೆ ಒಂದ್ಸಲ ಬರುತ್ತೆ ಸರ್. ಹೌದು ಸರ, ಆ ಪರ್ಟಿಕ್ಯುಲರ್ ಮಂತ್ ನಲ್ಲಿ ಬರುತ್ತೆ. ಅವ್ರು ಕೇಳಿದಾಗಿಲ್ಲ ಅಂತ ನಾವ್ ಹೇಳ್ತೇವೆ. ಡಿವರ್ಮಿಂಗ್ ಎಷ್ಟು ಸಲ ಬಂದ ಸರ್? ಒಂದ್ಸಲ ಬಂದೈತಿ. ರೋಗ ಬಂದು ಸತ್ ಮೇಲೆ ಬಂದ್ಮೇಲೆ ಈಗ ನೀವು ಕೊಟ್ಟ ಡಿವರ್ಮಿಂಗ್ ಒಂದ್ಸಲ ಬಂದೈತೆ, ಕೊಟ್ಟಿವಿ ಸರ್. ಅವರು ರೈತರು ಏನ ಕುರಿಕಾಯರು ಏನಂತಾರೆ ಸರ್, ರೋಗ ಬಂದ ಮಾಡ್ತೀವಿ ನಾವು, ನಿಮ್ಮ ಹತ್ರ ಬರ್ತೀವಿ ಸರ್, ಸತ್ ಮೇಲೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. TT ಮಾಡ್ತೇವೆ 2 ಸಲ. ಅದಕ್ಕೆ ಈಗ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ, ಅದು ಎನಿ ಟೈಮು ಸಾಧ್ಯ ಆದ್ರೆ 365 ದಿನಗಳಲ್ಲಿ ಏನೆಲ್ಲ ಔಷಧಿಗಳು ಇಲ್ಲಿ ನಿಮ್ಮ ಇಲಾಖೆಯಲ್ಲಿ ಸಿಗಬೇಕು ಅವನ್ನ ವ್ಯವಸ್ಥೆ ಮಾಡಿ ದಯವಿಟ್ಟು ಕುರಿಕಾಯರು ಬದುಕನ್ನ ಕಾಪಾಡಿ. ಇಲ್ಲ ನೀವು ಅಲ್ಲಿ ಆ ಕಚೇರಿಯಲ್ಲಿ ಕೂತ್ಕೊಂಡು ನಾನು ಹೇಳ್ತೀನಿ ಮಾಡ್ತೀನಿ ಅಂತಂದ್ರೆ ಕುರಿಕಾಯರು ಬಹಳಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಇಲ್ಲೆಲ್ಲ ಕಚೇರಿಯಲ್ಲಿ ಬಂದು. ಅದಕ್ಕೆ ಮುಂದಿನ ಬೇರೆ ಘಟನೆಗಳಿಗೆ, ಅನಾಹುತ ಘಟನೆಗಳಿಗೆ ಅವಕಾಶ ಮಾಡಿಕೊಡಬೇಡ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. ಅಷ್ಟೇ ಹೇಳ್ತೀನಿ ಸರ್, ಅವ್ರಿಗೂ ಹೇಳ್ತೀನಿ. ತಾಲೂಕು ಪಶು ವೈದ್ಯಾಧಿಕಾರಿ ಎಲ್ಲರಿಗೂ ಹೇಳ್ತೀವಿ. ಈಗ ಅವ್ರು ಏನೋ ಒಂದು ಒಪ್ಕೊಂಡಿದ್ದಾರೆ, ಎಲ್ಲ ಕುರಿಕಾಯರು ಎಲ್ಲೆಲ್ಲಿದ್ದಾರೆ ಅವ್ರ ಹತ್ರ ಹೋಗಿ ಅದೇನು ರೋಗ ಅಂತೇಳಿ ಪರೀಕ್ಷೆ ಮಾಡ್ತೀವಿ, ಅದ ನಂತರ ಏನ್ ಇಂಜೆಕ್ಷನ್ ಕೊಡ್ಬೇಕಂತೇಳಿ ನಾವು ಕೊಟ್ಟು ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ.
ಆಮೇಲೆ ಇನ್ನೊಂದು, ಈಗ ನಾವು ಬಂದ್ಮೇಲೆ ಈ ತರ ಆಗ್ತಾ ಇದೆ. ಮುಂಚೆ ವಾರದಿಂದ 15 ದಿನದಿಂದ ತಿರುಗಾಡ್ತಾ ಇದಾರೆ. ಅವರಿಗೆ ಉಡಾಫೆ ಉತ್ತರ ಕೊಡೋದು. ಇಲ್ಲಿ ಡಾಕ್ಟರ್ ಇಲ್ದಾಗ ಸಿಬ್ಬಂದಿಗಳು ಇರ್ತಾರಲ್ಲ, ನಾನೇನ್ ಮಾಡೋಣಪ್ಪ, ಡಾಕ್ಟರ್ ಇಲ್ಲ, ನಾಳೆ ಬಾ, ನಾಡ್ದು ಬಾ, ನಾನೇನ್ ಮಾಡ್ಲಿ ಅಂತ ಈ ತರ ಬಂದಂತರಿಗೆ ಪಾಪ ಈ ತರ ಕುರಿಗಾರರು ಅವರೆಲ್ಲ ಮುಗ್ಧರು, ಶಿಕ್ಷಣ ವಂಚಿತರಾದವರು, ಅಂತವ್ರಿಗೆ ನೀವೆಲ್ಲ ಈ ಅಧಿಕಾರಿಗಳು ಸಿಬ್ಬಂದಿಗಳು ಈ ತರ ನಿಂದಿಸಿದ್ರೆ ಅಥವಾ ಅವ್ರನ್ನ ಬೈಗುಳ ಕೊಟ್ಟು ಕಳಿಸಿದ್ರೆ ಅವ್ರು ಏನ್ ಮಾಡ್ಬೇಕು ಸರ್? ನೋಡಿ, ಅಲ್ಲ ಕಡಿಮೆ ಇದ್ರೂ ಕೂಡ ಇರುವಂತ ಸಿಬ್ಬಂದಿಗಳೇ ಮಾನವೀಯತೆ ತೋರಿಸಿ ಅವ್ರ ಜೊತೆ ಸೌಜನ್ಯದಿಂದ ವರ್ತಿಸುವಂತ ಕಲಿ ಅಂತ ಹೇಳಿ ಸರ್ ನಿಮ್ಮ ಸಿಬ್ಬಂದಿಗಳಿಗೆ. ಹಾ, ಅಷ್ಟೇ ಅಷ್ಟೇ. ಇಲ್ಲಿ ಲೋಕಲ್ ಕರ್ಕೊಂಡು ಹೋಗ್ರಪ್ಪ, ಬನ್ನಿ. ನಾಳೆ ಇವರೇ ಅವರೇ ಸಿಕ್ಕಿರಿ ಗುರುಗಳೇ, ಕಟ್ಟಕೋರೆ. ಈಗ ನಮಗೆ ಎಷ್ಟು ಬಂದಿದೆ, ಎಷ್ಟು ಕೊರತೆ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ. ಬೇಗಪ್ಪ ಹಂಗೆಲ್ಲ ಮಾಡಿದ ಜವಾಬ್ದಾರಿ ನೀವು ಹೋಗಿ ಅವ್ರು ಕಳೆದು ಬಿಡು, ಅವ್ರು ಏನ್ ಮಾಡ್ತಾರೆ ಮಾಡಿ. ನಮ್ಗೇನಿದೆ ಇಲ್ಲ, ನೀವು ಹೋಗಿ. ನಾವೇನು ಹೋಗಲ್ಲ, ನೀವೇ ಬನ್ನಿ. ಸಲಿಲ್ಲ ನೀವು ಅಲ್ಲ, ಇಷ್ಟ ಆಯ್ತಾ? ಆ ಕಡೆ ರೂಮ್ ಐತೆ, ಹೋಗ್ಬಿಡ್ತಾರೆ. ಇದೇ ಔಷಧಿ ಕೇಂದ್ರನ ನಿಮ್ಮ ಇಲಾಖೆಯಿಂದ ಎಲ್ಲ ಆ ಕಡೆ ತೋರ್ಸ ಎಲ್ಲ ಇದೆ. ಸ್ಟಾಕ್ ಏನು ಏನೇ ಬರೋದು ಕೂಡ ಇದೆ, ಎಲ್ಲ ಇದೆ. ಆಮೇಲೆ ಇಷ್ಟೆಲ್ಲ ಇದೆ. ಮತ್ತೆ ನೋಡು ನೋಡಿ ಏನೇನೋ ಇದೆ. ಮತ್ತೆ ಯಾವ ಕುರಿಗ ಸಾಮಾನ್ಯವಾಗಿ ಬರ್ರಿ, ಅವಾಗ ನಾವು ಬರ್ತು ಕೊಡತಕ್ಕಂಥ ವಿಡಿಯೋ ಮಾಡ್ತು. ಡುಬ್ಬ ಚಪ್ಪಿಸಿ ಇರ್ಲಪ್ಪ, ಮುಂದಿನ ಸರಿ ನೋಡಮ್ಮ ಸಮಾಧಾನ ಮಾಡಿ ಬರ್ತಾರೆ. ಜೀವ ಉಳಿಸುವಂತ ಅಧಿಕಾರಿಗಳು ಇಲ್ಲಿಲ್ಲ. ಒಳಗೆಲ್ಲ ಔಷಧಿ ಇದಾವೆ, ಯಾವ ಕೊಟ್ಟಿಲ್ಲ. ಒಳಗೆಲ್ಲ ಅಷ್ಟು ಔಷಧಿ ಇದಾವೆ, ಯಾವ ಒಂದು ಬಂದಿಲ್ಲ. ನೀವು ಬಂದ್ ನೋಡ್ರಿ, ಬರ್ರಿ. ಅದನ್ನ ನಮ್ ಗೌಡ್ರ ಹತ್ರ ಮಾತಾಡೋಣ. ಶೆಣಗೌಡ್ರ ದಯವಿಟ್ಟು ಅನುಕೂಲ ಮಾಡಿ. ನಾವು ಅದು ಯಾವುದೇ ಮುಖ ಮುಲಾಜಿ ನೋಡೋದಿಲ್ಲ. ಆಯ್ತು, ಸರ್ಕಾರ ಕೊಡ್ತಾ ಇದೆ, ನೀವು ನಿಮ್ಮ ಮನೆಯಿಂದ ನಾವು ಹಂಗಿದ್ರಪ್ಪ ಅಂದ್ರೆ ಇವ್ರು ತಪ್ಪದು, ಲೋಪ ಆಗುತ್ತೆ. ಓಪನಿಂಗ್ ಆಯ್ತು ಹಾಸ್ಪಿಟಲ್, ಅದಕ್ಕೆ ಬಂದಿರ್ತದೆ. ಅವ್ರಿಗೆ ಗೊತ್ತಿಲ್ಲ, ಆಸ್ಪತ್ರೆ ರೀಸೆಂಟ್ ಆಗಿ ಬಂದಿದ್ದು, ಅಲ್ಲಿಗೂ ಕಳಿಸ್ಬೇಕು. ಅಲ್ಲಿ ರೀಸೆಂಟ್ ಆಗಿ ಓಪನ್ ಎಲ್ಲ ಆಗಿದೆ, ಕೊಡ್ತಾ ಇದೆ ಅಷ್ಟೇ. ಬಾಣ ಕಟ್ಟಪ್ಪ ಸ್ವಲ್ಪ
ಕಟ್ಟಪ್ಪ ನೋಡ್ರಿ ಇವರೆಲ್ಲ ಜೀವನ ನೋಡ್ರಿ ಇವೆಲ್ಲ ಮಳೆ ಬೆಳೆ ಗಾಳಿ ಚಳಿ ಅನ್ಲಾರ್ದ ಅಂದ್ರೆ ನಾವು ಯಾವ ಹೆಂಡತಿ ಮಕ್ಕಳು ಮುಟ್ಟು ಜೀವನ ಮುಟ್ಟು ಎಲ್ಲವನ್ನ ನೀವ್ ಹೆಂಗ ತಿಂಗಳ ಸಂಬಳ ಕಾಯ್ತಾ ಇದ್ರಲ್ಲ ಅದೇ ತರ ಅವ್ರ ಒಂದು ಮರಿ ಜೀವನ ಮಾಡೋರು ಅವ್ರೆಲ್ಲ. ಈಗ ಅದೇ ಸ್ಟಾಕ್ ಹೋತೈತೆ ಅಂತಾರಲ್ರಿ ಅರ್ಧ ಒಂದರ ಕೊಟ್ಟಾರಿ ನನಗೆ ಏನದ? ಅದು ಯಾವ್ದು ಸರ್ ಮೆಟಲ್ ಅವು ಮೇವಿನ ಬೀಜ ಅವು ಇವಳೆ ಮಾಡಿ ಈಗ ಲೀಸ್ ಕೊಡ್ತಾರೆ ಹಣ ಇವ್ರಿಗೆ ಅವ್ರ ಬೀಜ ಬರ್ತಿದ್ದೆ ಒಂದು ಬಂದಿರೋದು ಮಾತಾಡ್ತು ಇಲ್ಲಿದ್ರಲ್ಲ ಸರ್ ಹೇಳಿದ್ವಲ್ಲ ಮತ್ತೆ ಬಂದು ವಯಸ್ಸು ಬರ್ತಾರೆ ಗೊತ್ತಾಳ ಫೋಟೋಗ್ರಾಫರ್ ಮಾಡ್ಯಾರ ಅಣ್ಣವ್ರ ತಗಡ ಬರ್ತಾರ ಮೊನ್ನೆ ಬಂದಿನ್ರಿ ಏನ್ರಿ ಅಲ್ಲ ಔಷಧಿ ಎಲ್ಲ ನಮ್ದಾಗ ಹೊರಗೆ ಮಾಡ್ರಿ ನೀವು ತಗೊಂಡ್ ನಾವೇನ್ ಮಾಡಮ್ಮ ಅಂತಾರ ಯಾರು ಹೇಳಿದಾರೆ ಅವ್ರಿ ದೊಡ್ಡ ಮೊನ್ನೆ ಫೋನ್ ಮಾಡಿ ಹೇಳಿದ್ನಲ್ರಿ ನಮ್ಗೆ ಹೊರಗೋಗ್ತಾರೆ ಅಂತ ಹಿಂಗ ಹೊರಗಡೆ ಹೋಯ್ತಾ ಮಾಡ್ರಿ ನೀವು ಅಂತಾರ ಬಂಧುಗಳೇ ಮತ್ತೊಮ್ಮೆ ನಮಸ್ಕಾರ. ಇಷ್ಟೊತ್ತು ನೀವು ಗಮನಿಸಿದ್ರಿ ಏನೆಲ್ಲ ಆಯ್ತು ಅಂತೇಳಿ. ಇಲ್ಲಿನ ಪಶುವೈದ್ಯಾಧಿಕಾರಿಗಳಾದಂತಹ ಶರಣೇಗೌಡರು ಮತ್ತೆ ಇನ್ನೊಬ್ಬ ಸಿಬ್ಬಂದಿ ಆದಂತ ಕಟ್ಟೆಪ್ಪ ಅವರು ಒಂದು ಎಲ್ಲ ರೈತರು ಬಂದಿದ್ವಿ, ರೈತರಲ್ಲ ಕುರಿಕಾಯರು ಎಲ್ಲರೂ ಬಂದು ತಾಲೂಕಾ ಪಶು ಆಸ್ಪತ್ರೆಗೆ ಒಳಗಡೆ ಭೇಟಿ ಕೊಟ್ಟು ನಾವು ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ಇಲ್ಲ ನಾವು ನೇರವಾಗಿ ನಿಮ್ಮ ಎಲ್ಲೆಲ್ಲಿ ಕುರಿಗಳಿದ್ದೇವೆ ಅಲ್ಲಿಗೆ ಬರ್ತೀವಿ, ಏನೇನು ರೋಗ ಇದೆ, ಕಾಲು ಬಾಯಿ ರೋಗ ಐತೋ ಅಥವಾ ಚಿಕನ್ ಗುನ್ನೆ ಐತೋ ಅಥವಾ ಏನೇನು ರೋಗ ಐತೆ ಅದಕ್ಕೆ ನಾವು ಚೆಕ್ ಮಾಡ್ತೀವಿ. ಆ ಚೆಕ್ಕಿಗೆ ಅನುಗುಣವಾಗಿ ನಿಮಗೆ ಔಷಧವನ್ನು ಕೊಡ್ತೀವಿ, ನಾವೇ ಇಂಜೆಕ್ಷನ್ ಮಾಡ್ತೀವಿ, ನಾವೇ ಟ್ಯಾಬ್ಲೆಟ್ ಕೊಡ್ತೀವಿ, ನಾವೇ ಗುಳಿಗೆ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಸಾಧ್ಯ ಆದ್ರೆ ಇವತ್ತು ಸಾಯಂಕಾಲದಿಂದನೇ ಎಲ್ಲೆಲ್ಲಿ ಕುರಿ ಇದೆ ಇವರೆಲ್ಲ ಲಿಸ್ಟ್ ಬರ್ಸ್ತಾರೆ. ಈಗ ಒಳಗಡೆ ಹೋಗಿ ಯಾರ್ಯಾರು ಕುರಿಗಳು ಎಲ್ಲಿ ಏನಾದ್ರು ಸುಕಲ್ಪೇಟೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿದ್ದಾವೆ ಅವ್ರದ್ದೆಲ್ಲ ಲಿಸ್ಟ್ ಬರ್ಸ್ತಾರೆ. ಅವ್ರು ಅಲ್ಲಿಗೇನೆ ಬಂದು ಇವರಿಗೆ ಔಷಧಿ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಒಂದು ಭರವಸೆನ ಕೊಟ್ಟಿದ್ದಾರೆ. ಏನಾದ್ರೂ ಆ ಭರವಸೆ ವಿಫಲ ಆಯ್ತು ಅಂತಂದ್ರೆ ಇವರೆಲ್ಲರೂ ಸೇರಿ ಈ ಏನದು ಕಚೇರಿಗೆ ಲಾಕ್ ಮಾಡ್ಕೊಂಡು ಮುಳ್ಳು ತಂತಿ ಹಾಕಿ ಅಥವಾ ಮುಳ್ಳು ಬಡ್ದು ಹೋಗ್ಬಿಡ್ತೀವಿ. ಯಾಕಂತಂದ್ರೆ ನಾನು ಒಂದು ಮಾತು ಹೇಳಿದೆ, ಅಲ್ಲಿ ಸಾಯತ್ನ್ಯಾಗ ನೀರು ಕೊಡದೆ ಇರುವಂತವ್ರು ಸತ್ ಮೇಲೆ ನೀರು ತಗೊಂಡು ನಾವೇನ್ ಮಾಡೋಣ? ಹೌದಾ? ನಮ್ಗೆ ಈಗ ಬೇಕಾಗಿರೋದು ಜೀವ ಹೋಗ್ತೈತಪ್ಪ, ಒಂದ್ ಹನಿ ನೀರು ಹಾಕಿದ್ರೆ ಬದುಕ್ತಾರಪ್ಪ ಅನ್ನೋ ಒಂದು ಸಂದರ್ಭದಲ್ಲೇ ಇವ್ರು ಕೊಟ್ಟಿಲ್ಲ ಅಂದ್ರೆ ಸತ್ ಮೇಲೆ ನೀರು ತಗೊಂಡು ಏನ್ ಮಾಡೋಣ? ಅದಕ್ಕೆ ಇಲ್ಲಿ ಅಧಿಕಾರಿಗಳು ಬೇಡ, ಇಲ್ಲಿಂದ ಕಚೇರಿಗಳೇ ಏನದು ಔಷಧಿಗಳು ಬೇಡ, ನಮ್ಗೆ ಇಂಜೆಕ್ಷನ್ ಬೇಡ. ಸುಮ್ಮನೆ ನೀವು ಕಚೇರಿಗೆ ಬೀಗ ಹಾಕೊಂಡು ನಿಮ್ಮ ಮನೆಯಲ್ಲಿ ಆರಾಮಾಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡ್ರಿ. ನಿಮ್ಮಿಂದ ನಮ್ಗೆ ಏನ್ ಲಾಭ ಇಲ್ಲ. ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಏನದು ಇವರಿಗೆ ಕುರಿ ಕಾಯೋರ್ಗಂತಾರೇನೆ ಬೇರೆ ಬೇರೆ ನೂರಾರು ಯೋಜನೆಗಳನ್ನ ತಂದಿದೆ. ಆ ಯೋಜನೆಗಳು ಯಾರಾದ್ರೂ ಬಂದಿದ್ದೀವಪ್ಪ KRS ಪಕ್ಷಕ್ಕೆ ನಮಗೆ ಸಂಪರ್ಕ ಮಾಡಿದ್ರು. ಈಗ ನಾವು ನೇರವಾಗಿ ಸುಮಾರು 15-20 ಜನ ಕುರಿ ಕಾಯೋರ್ನ ಕರ್ಕೊಂಡು ಬಂದು ತಾಲೂಕಾ ಅಧಿಕಾರಿಗಳನ್ನ ಮಾತಾಡಿಸಿದ್ವಿ. ಅವ್ರು ಭರವಸೆನ ಕೊಟ್ಟಿದ್ದಾರೆ. ನೋಡೋಣ, ಕಾದ್ ನೋಡೋಣ. ಒಂದ್ ವೇಳೆ ಇಲ್ಲ ಅಂತಂದ್ರೆ ಮತ್ತೆ ಎಲ್ಲ ನಮ್ಮ ಆತ್ಮೀಯ ಬಂಧು ಮಿತ್ರರನ್ನ ವಿಚಾರ ಮಾಡಿ ಮುಂದಿನ ಕ್ರಮಕ್ಕಾಗಿ ಮಾಡ್ತೀವಿ. ಇವತ್ತು ನಿಮ್ಗೇನಾದ್ರು ಒಂದ್ ಸ್ವಲ್ಪ ನ್ಯಾಯ ಸಿಕ್ಕಂಗ ಆಗ್ತೈತಾ? ಏನಾದ್ರು ನೆಮ್ಮದಿ ಆಯ್ತಾ? ಇದು ನಾವು ಬಂದಾಗ ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ನಮ್ಮವ್ರು ಬಂದ್ರೆ ಉಡಾಫೆ ಉತ್ತರ ಕೊಟ್ಟು ಅವ್ರಿಗೆ ಗೌರವ ಕೊಡಿ. ಅವ್ರದೊಂದು ಜೀವನ. ನೀವು ಇಲ್ಲಿ AC ಆಫೀಸ್ನಾಗ ಕೂತ್ಕೊಂಡು ಜೀವನ ಮಾಡ್ತೀರಿ, ಇವ್ರು ಬಿಸಿಲಾಗ ಕುರಿ ಕಾದು ಜೀವನ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಅವ್ರಿಗೆ ಅವ್ರದ್ದು ಮನುಷ್ಯರು, ಅವ್ರಿಗೂ ಗೌರವ ಇದೆ, ಕೊಡ್ರಿ ಅಂತ ಹೇಳಿದ್ರೆ. ಒಂದ್ ವೇಳೆ ಈ ಸಿಬ್ಬಂದಿಗಳು ಅಧಿಕಾರಿಗಳು ಏನಾದ್ರು ಉಡಾಫೆ ಉತ್ತರ ಕೊಟ್ರೆ, ನಾಟಕ ಮಾಡಿದ್ರೆ ನನಗೆ ಗಮನಕ್ಕೆ ತನ್ನಿ, ಅವ್ರಿಗೆ ಬೇರೆ ಕತೆ ಮಾಡೋಣ. ಸರಿನಾ? ಧನ್ಯವಾದಗಳು ಎಲ್ರಿಗೂ. ಒಪ್ಪಾಡ ತಕ್ಕ